ಆತ್ಮೀಯ ವಿದ್ಯಾರ್ಥಿಗಳೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಗಾದೆ ಮಾತು ಇದೆ. ಅದೇನೆಂದರೆ, ಶಾಸ್ತ್ರ ಸರಿ, ಶಾಸ್ತ್ರಿ ಸುಳ್ಳ. ಹಾಗಾದರೆ ಇದರ ಚಿಂತನೆ ಹೇಗೆ? ಜ್ಯೋತಿಷ್ಯ ಶಾಸ್ತ್ರವನ್ನು ಆಳವಾಗಿ ಯಾರು ಅಧ್ಯಯನ ಮಾಡುತ್ತಾರೆ ಅವರು ಹೇಳಿದಂಥ ಭವಿಷ್ಯಗಳು ಸರಿಯಾಗುತ್ತವೆ. ವರಹ ಮೀರಾಚಾರ್ಯರು ಭವಿಷ್ಯವನ್ನು ನುಡಿದರೆ ಅದು ಸತ್ಯವಾಗುತ್ತದೆ, ಬೇರೆಯವರು ನುಡಿದರೆ ಅದು ಸತ್ಯವಾಗುವುದಿಲ್ಲ. ಕಾರಣವೇನು ಅಂದರೆ ಜ್ಯೋತಿಷ್ಯವನ್ನು ಆಳವಾಗಿ ಅಧ್ಯಯನ ಮಾಡಬೇಕು ಎಂಬುದೇ ಅದರ ಅರ್ಥ. ಆದ್ದರಿಂದ ವಿದ್ಯಾರ್ಥಿಗಳೇ, ಜ್ಯೋತಿಷ್ಯವನ್ನು ಎಲ್ಲಿಂದ ಆರಂಭ ಮಾಡಬೇಕೆಂದರೆ ಜ್ಯೋತಿಷ್ಯದ ಉಗಮ ವೇದಗಳಲ್ಲಿ ಇದೆ. ಅಂದರೆ ಇಂಟ್ರಡಕ್ಷನ್ ಆಫ್ ಅಸ್ಟ್ರಾಲಜಿ, ಜ್ಯೋತಿಷ್ಯ ಶಾಸ್ತ್ರದ ಪರಿಚಯ ಮತ್ತು ಕ್ಯಾಲ್ಕುಲೇಷನ್, ಯಾವ ರೀತಿಯಾಗಿ ಕುಂಡಲಿಯನ್ನು ರಚನೆ ಮಾಡಬೇಕು, ಕುಂಡಲಿಯಲ್ಲಿ ಯಾವ ಯಾವ ಪದ್ಧತಿ ಪ್ರಕಾರ ರಚನೆ ಮಾಡಬೇಕು. ಅಂದರೆ ಪ್ಲಾಸಿಡಸ್ ಹೌಸ್ ಡಿವಿಷನ್ನು, ಶ್ರೀಪತಿ ಪದ್ಧತಿ, ಆ ನಂತರ ಪ್ರಿಡಿಕ್ಷನ್ನು, ಗೋಚಾರ ಪ್ರಿಡಿಕ್ಷನ್ನು, ದಶಾ ಪ್ರಿಡಿಕ್ಷನ್ನು, ಅಷ್ಟಕ ವರ್ಗ ಪ್ರಿಡಿಕ್ಷನ್ನು, ಈ ರೀತಿಯಾಗಿ ಆರಂಭದಿಂದ ಸರಿಯಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತರೆ ಆ ಶಾಸ್ತ್ರಕ್ಕೆ ಬಹುದೊಡ್ಡ ಮಹತ್ವ ಬರುತ್ತದೆ. ಪಂಚಾಂಗವನ್ನು ಹೇಗೆ ನೋಡಬೇಕು? ಆದ್ದರಿಂದ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಒಂದು ಸುವರ್ಣಾವಕಾಶ. ನಾನು ಡಿಸೆಂಬರ್ ಮೊದಲ ವಾರದಿಂದ ಜ್ಯೋತಿಷ್ಯ ಶಾಸ್ತ್ರದ ತರಗತಿಗಳನ್ನು ಆನ್ಲೈನ್ ಮೂಲಕ ಹೇಳಿಕೊಡುತ್ತೇನೆ. ಆದ್ದರಿಂದ ಈ ಅವಕಾಶವನ್ನು ಪ್ರತಿಯೊಬ್ಬ ಜ್ಯೋತಿಷ್ಯ ಆಸಕ್ತಿ ಇರ್ತಕ್ಕಂಥ ಇಡೀ ಕನ್ನಡಿಗರು, ಯಾವುದೇ ಜಿಲ್ಲೆಯವರಿದ್ದರೂ ಸಹಿತವಾಗಿ ಈ ಒಂದು ಆನ್ಲೈನ್ ಕ್ಲಾಸುಗಳಿಗೆ ಅಡ್ಮಿಷನ್ ತೆಗೆದುಕೊಳ್ಳಬಹುದು. ನಾನು ಡಿಸೆಂಬರ್ ಮೊದಲ ವಾರದಿಂದ ಇದನ್ನು ಆರಂಭ ಮಾಡುತ್ತೇನೆ. ಈ ಕ್ಲಾಸಿನಲ್ಲಿ ಪಂಚಾಂಗ ಅಂದರೇನು, ಪಂಚಾಂಗ ಸುದ್ದಿ ಅಂದರೇನು, ರಾಹುಕಾಲ ಅಂದರೇನು, ರಾಹುಕಾಲಕ್ಕೆ ಮಹತ್ವ ಕೊಡಬೇಕೆ ಕೊಡಬಾರದೆ, ವಿವಾಹ ಸಾಲಾವಳಿ ಅಂದರೇನು, ಕೇವಲ ಅಷ್ಟಕೂಟಗಳನ್ನು ನೋಡಿದರೆ ಸಾಕೆ ಅಥವಾ ಕುಜದೋಷವನ್ನು ನೋಡಬೇಕೆ ಅಥವಾ ಕಳತ್ರಾದಿ ದೋಷಗಳನ್ನು ನೋಡಬೇಕೆ, ದಶಾಸಂಧಿಯನ್ನು ನೋಡಬೇಕೆ, ಯಾವ ರೀತಿ ನೋಡಬೇಕು, ಪಾಪ ಸಾಮ್ಯವನ್ನು ನೋಡಬೇಕೆ, ಈ ರೀತಿಯಾಗಿ ಯಾವ ಯಾವ ವಿಷಯಗಳನ್ನು ನಾವು ಆಳವಾಗಿ ಕಲಿಯಬೇಕು. ಪ್ರತಿಯೊಂದೊಂದು ಸಂಸ್ಕಾರಗಳಿಗೆ ಅಂದರೆ ಷೋಡಶ ಸಂಸ್ಕಾರಗಳಿಗೆ ಮುಹೂರ್ತಗಳನ್ನು ಯಾವ ರೀತಿಯಾಗಿ ಇಡಬೇಕು, ಆ ನಂತರ ಗೋಚಾರ ಫಲಗಳನ್ನು ಯಾವ ರೀತಿ ನೋಡಬೇಕು, ಅಷ್ಟಕ ವರ್ಗದ ಪದ್ಧತಿಯ ಪ್ರಕಾರ ಗೋಚಾರವನ್ನು ನೋಡಬೇಕೆ ಅಥವಾ ಸಾಮಾನ್ಯವಾಗಿ ಜನರಲ್ ಗೋಚಾರವನ್ನು ನೋಡುವುದು ಹೇಗೆ, ಸಾಡೆ ಸಾತಿ ಅಂದರೇನು, ಏಳರಾಟ ಶನಿ ಅಂದರೇನು, ಈ ಸಮಗ್ರವಾದಂತಹ ಜ್ಯೋತಿಷ್ಯ ವಿಷಯಗಳನ್ನು ನಾನು ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ನಿಂದ ಆರಂಭ ಮಾಡುತ್ತಾ ಇದ್ದೇನೆ. ಯಾರಾದರೂ ಆಸಕ್ತರು ತಾವು ಜ್ಯೋತಿಷ್ಯ ತರಗತಿಗಳಿಗೆ ಪ್ರವೇಶವನ್ನು ಪಡೆದುಕೊಳ್ಳಬಹುದು. ಶಾಸ್ತ್ರಿ ಸುಳ್ಳ, ಶಾಸ್ತ್ರ ಸರಿ. ಅಂದರೆ ಸರಿಯಾಗಿ ಶಾಸ್ತ್ರವನ್ನು ಕಲಿತಾಗ ಆ ಭವಿಷ್ಯ ಸತ್ಯ ಆಗಲಿಕ್ಕೆ ಸಾಧ್ಯವಾಗುತ್ತದೆ, ಅದು ಸಮಾಜಕ್ಕೆ ವರ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ನಾವು ಸರಿಯಾಗಿ ಶಾಸ್ತ್ರವನ್ನು ಕಲಿಯದೆ ನಾವು ಫೀಲ್ಡಿಗೆ ಹಿಡಿದಾಗ ಆಗ ಇದು ಸಮಾಜಕ್ಕೆ ಶಾಪವಾಗಿ ಪರಿವರ್ತನೆ ಆಗುತ್ತದೆ. ಆದ್ದರಿಂದ ನಾವು ಕುಂಡಲಿ ಅಂದ್ರೆ ಏನು, ಭಚಕ್ರ ಅಂದ್ರೆ ಏನು, ಅದರ ವೈಜ್ಞಾನಿಕ ಹಿನ್ನೆಲೆ ಏನು, ಕೇಂದ್ರ ಸ್ಥಾನಗಳಂದ್ರೇನು, ತ್ರಿಕೋಣ ಸ್ಥಾನಗಳಂದ್ರೇನು, ಅವುಗಳ ಮಹಿಮೆ ಏನು, ಮಹತ್ವ ಏನು, ಯಾವ ರೀತಿ ಜ್ಯೋತಿಷ್ಯ ಫಲಗಳನ್ನು ಹೇಳಬೇಕು ಎಂಬುದರ ಬಗ್ಗೆ ನಾನು ಆನ್ಲೈನ್ ಮೂಲಕ ಕ್ಲಾಸುಗಳನ್ನು ಆರಂಭ ಮಾಡುತ್ತಾ ಇದ್ದೇನೆ. ಯಾರು ಆಸಕ್ತರು ಶೀಘ್ರದಲ್ಲಿಯೇ ನೀವು ನಮ್ಮ ಸಂಸ್ಥೆಗೆ ಅಂದರೆ ನಮ್ಮ ತರಗತಿಗಳಿಗೆ ನೀವು ಅಡ್ಮಿಷನ್ ತೆಗೆದುಕೊಳ್ಳಬಹುದು. ಅಲ್ಲದೆ ಈ ಮುಂದಿನ ವರ್ಷದ ಪಂಚಾಂಗಗಳು ಸಹಿತವಾಗಿ ಈಗ ತಯಾರಿ ಹಂತದಲ್ಲಿ ಇರುತ್ತವೆ. ಆದ್ದರಿಂದ ಯಾರಿಗಾದರೂ ಪಂಚಾಂಗಗಳು
ಬೇಕು ಎಂದರೆ ಸಹಿತವಾಗಿ ಆನ್ಲೈನ್ ಮೂಲಕ ನೀವು ತರಿಸಿಕೊಳ್ಳಬಹುದು. ಧನ್ಯವಾದಗಳೊಂದಿಗೆ ನಿಮ್ಮ ಪಂಚಾಂಗಕರ್ತ ಡಾಕ್ಟರ್ ಜಿ ಬಿ ಅಮರೇಶ ಶಾಸ್ತ್ರಿ ಗುರುಜಿ. ಧನ್ಯವಾದಗಳು.